ಆಟೋ ಚಾಲಕರೇ, ಟ್ಯಾಕ್ಸಿ ಚಾಲಕರೇ, ಗಮನಿಸಿ ಗಮನಿಸಿ ಗಮನಿಸಿ. ವಾಹನಗಳ ಮೇಲೆ ವಿವಾದಾತ್ಮಕ ಬರವನ್ನ ಹಾಕೊಂಡ್ರೆ ಹುಷಾರ್ ಅಂತಂದ್ರೆ ಹುಡುಗಿ ಬಗ್ಗೆ, ಬ್ರೇಕಪ್ ಸ್ಟೋರಿ ಬಗ್ಗೆ, ಬಾರೆ ಬಂಗಾರಿ ನೋಡೆ ಬಂಗಾರಿ ಅಂತ ಬರ್ಕೊಂಡ್ರೆ ಹುಷಾರು ಅಂತ. ಆಟೋ ಚಾಲಕರೇ, ಟ್ಯಾಕ್ಸಿ ಚಾಲಕರೇ, ಹುಷಾರ್ ಹುಷಾರ್ ಹುಷಾರ್. ಗಮನಿಸಿ, ಇಲ್ಲಿ ಒಂದ್ ಕಡೆ ವಾಹನಗಳ ಮೇಲೆ ವಿವಾದಾತ್ಮಕ ಬರಹವನ್ನ ಬರೆಸ್ಕೊಂಡ್ರೆ ಹುಷಾರಾಗಿರ್ಬೇಕು. ವಾಹನಗಳ ಮೇಲೆ ಅಶ್ಲೀಲ ಪೋಸ್ಟರ್ಗಳನ್ನ ಹಾಕೊಂಡ್ರೆ ಹುಷಾರ್. ನಿಮ್ಮ ವಾಹನವನ್ನ ಸೀಸ್ ಮಾಡ್ತಾ ಇದ್ದಾರೆ ಸಾರಿಗೆ ಅಧಿಕಾರಿಗಳು. ವಾಹನಗಳ ಪರಿಶೀಲನೆಗೆ ಇಳಿದಂತಹ ಆರ್ಟಿಒ ಅಧಿಕಾರಿಗಳ ಟೀಮ್ ನಿಯಮ ಉಲ್ಲಂಘನೆ ಆಗಿದ್ರೆ ಆರ್ಟಿಒ ಬಿಸಿಲಿದ್ದ ಭಾರಿ ಒಂದು ದಂಡಾಸ್ತ್ರ ಅಂತ ಹೇಳ್ಬೋದು. ಟ್ರಾಫಿಕ್ ಉಲ್ಲಂಘನೆ ಮಾಡಿದ್ರೆ ಹಳೆ ಲೆಕ್ಕದಿಂದ ಹಿಡಿದು ಎಲ್ಲ ಚುಕ್ತ ಮಾಡಬೇಕಾಗತ್ತೆ. ಯಾವ ಥರ ವಿಚಾರಗಳನ್ನು ಹಾಕ್ಕೊಳ್ಬಾರ್ದು, ಕೆಟ್ಟ ಕೆಟ್ಟ ಪೋಸ್ಟರ್ಗಳನ್ನು ಆಟೋ ಮತ್ತು ವಾಹನಗಳಿಗೆ ಹಾಕಬಾರ್ದು ಅನ್ನುವಂಥದ್ದು. ನಿಮ್ದು ಇರುತ್ತಲ್ಲ, ಒಂದು ಲವ್ ಬ್ರೇಕಪ್ ಆಗಿರೋದು, ಅಥವಾ ಲವ್ ಪ್ಯಾಚಪ್ ಆಗಿರೋದು, ಅಥವಾ ಹುಡುಗಿ ಬಿಟ್ಟು ಹೋಗಬಾರ್ದು ಅನ್ನೋ ಕಾರಣಕ್ಕೆ ಒಂದೊಂದು ಬರ್ಕೊಂಡಿರ್ತೀರ. ಓ ಮಲ್ಲಿಗೆ ನೀನೆಲ್ಲಿಗೆ, ನಾನಿರುವೆ ಇಲ್ಲಿಗೆ ಅಂತ ಹೇಳಿ, ನೀ ಬಾರೆ ಕರ್ದಲ್ಲಿಗೆ ಅಂತ. ಇಂಥ ಕೆಟ್ಟದನ್ನೆಲ್ಲ ಹಾಕ್ಕೊಳ್ಬಾರ್ದು ಅನ್ನೋದೇ ಅಧಿಕಾರಿಗಳು ಹೇಳ್ತಾ ಇರೋದು. ಕೆಲವೊಂದಿಷ್ಟು ಜನ ಬರ್ಕೊಳ್ತಾರೆ ಎಫ್ ಹಾಗೆ ಸ್ಟಾರ್ 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 ಸ್ಟಾರ್. ಚಿಕ್ಕ ಮಕ್ಕಳು ಓದಿದ್ರೆ ಏನ್ರಿ ಗತಿ? ಕಾಮನ್ ಸೆನ್ಸ್ ಇರೋದಿಲ್ಲ. ಕೇಳಿದ್ರೆ ನನ್ನಿಷ್ಟ, ನಂದು ಗಾಡಿ ಅಂತ ಹೇಳ್ತೀರಾ. ಈಗ ಸರಿಯಾಗಿದೆ, ಅನುಭವಿಸಿ. ನಿಮ್ಮ ವಾಹನಗಳನ್ನು ಸೀಸ್ ಮಾಡುವಂತಹ ಕೆಲಸವನ್ನು ಕೂಡ ಅವ್ರು ಮಾಡ್ಕೊಳ್ತಾರೆ. ಚಿಕ್ಕ ಮಕ್ಕಳು 18+ ಕಂಟೆಂಟ್ ಅಂತ ಹೇಳಿ ಹಾಕ್ತಾರೆ ಕೆಲವೊಂದು ವಿಚಾರಗಳನ್ನ. ನೀವು ಹೆಂಗೆ ಬೇಕೋ ಹಂಗೆ ಬರ್ಕೊಂಡ್ಬಿಟ್ರೆ ಯಾರು ಬಿಡ್ತಾರೆ? ಚಿಕ್ಕ ಮಕ್ಕಳಿಗೇನು ಓದಕ್ಕೆ ಬರಲ್ವಾ? ಈಗೇನು ಚಿಕ್ಕ ಮಕ್ಕಳು ಇನ್ನೂ ಶಾರ್ಪ್ ಆಗಿರ್ತಾರೆ. ಅದಕ್ಕೆ ವಾಹನಗಳ ಮೇಲೆ ಬರಿಬೇಕಾದ್ರೆ ಇಷ್ಟು ನನ್ನಿಷ್ಟ ಅಂತ ಹೇಳ್ತಿದ್ರಲ್ಲ, ಈಗ ನಿಮ್ಮ ಇಷ್ಟ ಏನಿಲ್ಲ. ಆ ಥರದ್ದೇನೋ ಬರ್ಸ್ಕೊಂಡಿದ್ರೆ ಅಳಿಸ್ಕೊಂಬಿಡಿ. ಅದು ನಿಯಮ ಬಂದಿದೆ ಈಗ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.